ಹಾಯ್ ನಮಸ್ಕಾರ ಎಲ್ಲರಿಗೂ. ಇದು ಸಂಡೇ ವ್ಲಾಗ್ ಆಗಿರ್ತದೆ. ನನಗೂ ಯೂಟ್ಯೂಬ್ ವ್ಲಾಗ್ ಮಾಡಬೇಕಂತ ಅನ್ನಿಸ್ತು. ಮುಂಚೆ ಶಾರ್ಟ್ಸ್ ವಿಡಿಯೋಸ್ ಹಾಕ್ತಿದ್ದೆ, ಆದರೆ ಈಗ ಡೈಲಿ ವ್ಲಾಗ್ ವಾಯ್ಸ್ ಓವರ್ ಕೊಟ್ಟು ಮಾಡಬೇಕಂತ ಅನ್ನಿಸ್ತು. ತಪ್ಪದನೋ ಸರಿಯದನೋ ಗೊತ್ತಿಲ್ಲ. ಇದು ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ವಿಡಿಯೋಸ್ ಮಾಡ್ಲಿಕ್ಕತ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಮಾವಾಸ್ಯೆ ಬಂದ್ರೆ ಸಾಕು, ಹೆಣ್ಮಕ್ಳಿಗೆ ಭಾಳ ಕೆಲಸ ಇರ್ತಾವೆ. ಕಸ ಹೊಡೆಯೋದು, ಕಲ್ಲು ಒರೆಸೋದು, ಪೂಜೆ ಸಾಮಾನು ತಿಕ್ಕೋದು ಮತ್ತು ಗಾಡಿ ತೊಳೆಯೋದು, ಹಿಂಗೆ ಭಾಳ ಕೆಲಸ ಇರ್ತಾವೆ. ಮತ್ತು ಹೋಳ್ಗೆ ಏನಾದರೂ ಸ್ವೀಟ್ ಮಾಡೋದು ಇರ್ತದೆ. ಆದ್ರೆ ನಾನು ಇವತ್ತು ಹೋಳ್ಗೆ ಮಾಡಿಲ್ಲ. ನೆಕ್ಸ್ಟ್ ವ್ಲಾಗ್ ಒಳಗೆ ಹೋಳ್ಗೆ ಮಾಡಿ ತೋರಿಸ್ತೀನಿ. ಅಮಾವಾಸ್ಯೆ ಬಂದ್ರೆ ನಾವು ಮನೆ ದೇವರಿಗೆ ಹೋಗ್ತಿದ್ವಿ. ಇವತ್ತು ಹೋಗಲಿಕ್ಕೆ ಆಗಲಿಲ್ಲ. ನಮ್ಮ ಮನೆಯವ್ರು ಅಷ್ಟೇ ಹೋದರು. ಯಾಕಂದ್ರೆ ನನ್ನ ಮಗಳದು ಡ್ಯಾನ್ಸ್ ಪ್ರೋಗ್ರಾಮ್ ತೋಂಟದಾರ್ಯ ಮಠದ ಒಳಗೆ ಇತ್ತು. ಪುಣ್ಯಕೋಟಿ ಕತೆ ಆಧಾರಿತ ಕುರಿತು ಡ್ಯಾನ್ಸ್ ಮಾಡಿದ್ರು. ಎಲ್ಲ ಮಕ್ಕಳು ಭಾಳ ಚಂದ ಮಾಡಿದರು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಂತ್ರಿ. ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು.